ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಮನೆ ಮೂಲೆಯಲ್ಲೂ ಜಿರಳೆ ಜಡ ಕಾಣ್ದಂಗೆ ಕ್ಲೀನ್ ಮಾಡೋಕೆ ಕೆಲಸದವರಿದ್ದಾರೆ. ಆದರೆ ಈ ಕಸ ಎಷ್ಟು ಹೊಡೆದ್ರೂ ಹೋಗಲ್ಲ. ಇವಳಿಗೆ ನನ್ನ ಭಾಷೆನೇ ಸರಿ. ಅಕ್ಕನ ಗಂಡನ ಜೊತೆ ಹನಿಮೂನ್ಗೆ ಹೋಗಿದ್ದ ಯುವತಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ. ಎಂತ ಕಾಲ ಬಂತಪ್ಪ, ಹುಡುಗಿರು ಹೀಗೂ ಇರ್ತಾರ. ಡಿಸ್ಕಸ್ಟಿಂಗ್. ಭಾವನ ಮೇಲೆ ಪ್ರೀತಿ ಇದ್ರೆ ಕರೆಕ್ಟ್, ಆದ್ರೆ ಈ ತರ ಇದ್ರೆ ಮನೆ ಹೊಡಿದ್ದೆ ಇನ್ನೇನಾಗುತ್ತೆ. ಎಂತ ಕಾಲ ಬಂತಪ್ಪ. ಸಂಜಯ್, ನಿನ್ ಬಾಯಿ ಕೊಳಕು ಅಂತ ಎಲ್ರಿಗೂ ಗೊತ್ತು. ಅದನ್ನ ಮಾತಾಡಿ ತೋರಿಸೋ ಅಗತ್ಯ ಇಲ್ಲ. ಇಂಟ್ರೆಸ್ಟಿಂಗ್. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಅಕ್ಕ, ನೀನು ಹೋಗು, ನಾನು ಮಾತಾಡ್ತೀನಿ. ನನ್ನ ತಂಗಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ರೆ ನಾನು ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೋಬೇಕಾ? ಸಂಜಯ್, ನಿನಗೆ ನನ್ನ ತಂಗಿ ಬಗ್ಗೆ ಎಷ್ಟು ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ನನ್ನ ತಂಗಿ ಬಗ್ಗೆ ಎಲ್ರಿಗಿಂತ ಜಾಸ್ತಿ ಗೊತ್ತಿದೆ. ಅವಳ ಬಗ್ಗೆ ದಯವಿಟ್ಟು ತಪ್ಪಾಗಿ ಮಾತಾಡಬೇಡ. ನೀನು ಅನ್ಕೊಂಡಿರೋ ಥರ ಅವಳಿಲ್ಲ. ಅವಳು ಆಲ್ರೆಡಿ ಒಬ್ಬನ ಪ್ರೀತಿಸ್ತಾ ಇದ್ದಾಳೆ ಅಂತ ಹೇಳಿದ್ದೀನಿ ಅಂತ. ಇನ್ನು ಒಂದ್ಸತಿ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ಯೋ ನಾನು ಬೇರೆ ಥರನೇ ರಿಯಾಕ್ಟ್ ಮಾಡಬೇಕಾಗುತ್ತೆ. ಏನ್ ನಿಧಿ, ನಿಮ್ಮ ಅಕ್ಕ ನಿನಗೆ ಇಷ್ಟೊಂದೆಲ್ಲ ಸಪೋರ್ಟ್ ಕೊಡ್ಕೊಂಡು ಮಾತಾಡ್ತಿದ್ದಾರೆ? ನಿಜ ಗೊತ್ತಿಲ್ವಾ? ನಿಜ ಏನು ಅಂತ ನಾನು ಇವ್ರಿಗೆ ಹೇಳಲ್ಲ? ಹೇಳೋಕೇನಿದೆ? ನಾನಿಲ್ಲ ಎದುರುಗಡೆನೆ ನಿಂತಿದ್ದೀನಲ್ವಾ, ಅದೇನು ಅಂತ ಹೇಳು. ನಿತ್ಯ ಅವರೇ, ನಿಮ್ಮ ತಂಗಿ ಯಾರ ಹಿಂದೆ ಸುತ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ನೀವು ಕೇಳಿ ಶಾಕ್ ಆಗೋಗ್ತೀರ. ಹೇಳ? He is none other than ಕರ್ಣ. ಏಯ್ ಸಂಜಯ್, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ನನ್ನ ತಂಗಿ ಬಗ್ಗೆ ಆಗ್ಲಿ ಕರ್ಣನ್ ಬಗ್ಗೆ ಆಗ್ಲಿ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ. ಒಂದು ಸ್ಟೂಡೆಂಟ್ ಮತ್ತೆ ಲೆಕ್ಚರರ್ ಮಧ್ಯೆ ಇರೋ ಸಂಬಂಧದ ಬೆಲೆ ಗೊತ್ತಾ ನಿನ್ಗೆ? ಇಷ್ಟು ಚೀಪಾಗಿ ಮಾತಾಡ್ತೀಯಲ್ಲ. ಕರ್ಣನ್ ವ್ಯಕ್ತಿತ್ವನ ಇಷ್ಟ ಪಡೆದಿರೋರೇ ಇಲ್ಲ. ಅದೇ ತರ ನಿಧಿನೂ ಅವ್ರ ವ್ಯಕ್ತಿತ್ವನ ಇಷ್ಟಪಡ್ತಿದ್ದಾಳೆ ಅಷ್ಟೇ. ಅದೇ ತರ ನಾನು ಇಷ್ಟಪಡ್ತಾ ಇದ್ದೀನಿ. ಅದೇ ತರ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟೇ. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಓ, ಹೀಗ ವಿಷಯ. ನಿಧಿ, ನೀನೇ ಹೇಳ್ಬಿಡು, ಸತ್ಯ ಏನು ಅಂತ ಪ್ರೂವ್ ಮಾಡು. ಕಮಾನ್ ನಿಧಿ. ನೋಡು, ಅಕ್ಕ ಅಷ್ಟೆಲ್ಲ ಮಾತಾಡ್ತಿದ್ದಾರೆ, ನೀನು ನೋಡಿದ್ರೆ ಸುಮ್ಮನೆ ನಿಂತಿದ್ಯಪ್ಪ. ಟಾಕ್ ನೋ.
ಏನೋ ಪ್ರೂವ್ ಮಾಡ್ಬೇಕಾ? ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅಂತ ಎಲ್ಲದಕ್ಕೂ ಸತ್ಯ ಹೇಳಿ ಸಮಜಾಯಿಷಿ ಕೊಡ್ಬೇಕಾ? ನಿಧಿ, ಯಾರ ಹತ್ರನೂ ಯಾವ ರೀತಿ ಸಮರ್ಥನೆ ಕೊಡೋದು ಬೇಕಾಗಿಲ್ಲ. ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡಿರೋದೇ ದೊಡ್ಡ ವಿಷಯ. ಆ ಮರ್ಯಾದೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಏಯ್ ಸಂಜಯ್, ನಿನ್ ಮುಖನ ಕನ್ನಡಿಲಿ ನೋಡ್ಕೊಂಡಿದ್ಯಾ? ನೆಟ್ಟಿಗೆ ಓದಿ ಕೆಲಸ ಮಾಡೋ ಯೋಗ್ಯತೆ ಇಲ್ಲ, ಬರೀ ಕಂಡೋರ್ ವಿಷಯ ಮಾತಾಡ್ಕೊಂಡಿರೋದೇ ಆಯ್ತು. ನಿನಗೆ ಮರ್ಯಾದೆ ಅನ್ನೋದಿದ್ರೆ ಮೊದಲು ನಿನ್ ಕಾಲ್ ಕೆಳಗಡೆ ಇರೋ ಕೊಚ್ಚೆನ ಕ್ಲೀನ್ ಮಾಡ್ಕೊ. ಇನ್ನೊಂದ್ಸತಿ ನನ್ನ ತಂಗಿ ತಂಟೆಗೆ ಬಂದ್ರೆ ಸರಿ ಇರಲ್ಲ. ಬಾ. ಹೋಗು ಹೋಗು. ನಿನ್ನ ತಂಗಿ ನಿನ್ನ ಬೆನ್ನಕ್ಕೆ ಚೂರಿ ಹಾಕಿದ್ದೀನ, ನಾನು ಹೇಳಿದ ಮಾತು ಅರ್ಥ ಆಗುತ್ತೆ. ಹಾಗೆ ನಾನು ಮಾತಾಡ್ತೀನಿ. ನಾನು ಹತ್ರ ಬಂದೇ ಬರ್ತೀಯ. ಕುಡಿ. ಇನ್ನು ಏನೇನು ಮುಚ್ಚಿಟ್ಟಿದ್ಯಾ ನನ್ನಿಂದ? ಮೊದಲಿಂದಾನು ಸಂಜಯ್ ನಿನ್ನ ಹತ್ರ ಹೀಗೆ ನಡ್ಕೋತಿದ್ದಾನ? ನಿನ್ನ ಹತ್ರ ಇಷ್ಟೊಂದು ಕೆಟ್ಟದಾಗ ಮಾತಾಡೋ ಧೈರ್ಯ ಹೇಗೆ ಬಂತು ಅವನಿಗೆ? ಇದನ್ನೆಲ್ಲ ಯಾಕೆ ಇಷ್ಟು ದಿನ ನನ್ನ ಹತ್ರ ಹೇಳಿಲ್ಲ? ಎಲ್ಲ ಮುಚ್ಚಿಟ್ಟು ನೀನು ಒಬ್ಳೆ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನಿದ್ಯಾ? ನಿಜ ಹೇಳಿ ಸುಬ್ಬಿ, ಎಲ್ಲ ಓಕೆನಾ? ಅಕ್ಕ, ನಾನು ನಿನ್ನ ಹತ್ರ ತುಂಬ ಮಾತಾಡೋದಿದೆ, ಆದರೆ ಸರಿಯಾದ ಸಮಯ ಬರಲಿ ಅಂತ ನಾನೇ ಕಾಯ್ತಾ ಇದ್ದೀನಿ. ಸರಿಯಾದ ಸಮಯ ಅಂದರೆ ಏನು? ಇಷ್ಟೊಂದು ನೋವು, ಸಂಕಟ, ಅವಮಾನ ಎಲ್ಲ ಸಹಿಸ್ಕೊಂಡು ಇನ್ಯಾವ ಸಮಯ ಬರಬೇಕು ಅಂತ ಕಾಯ್ತಾ ಇದೆಯಾ ನೀನು? ನಿಜ ಹೇಳು, ಈ ಮನೇಲಿ ನನಗೆ ಗೊತ್ತಿಲ್ಲದೆ ಇನ್ನು ಏನೇನು ನಡೀತಿದೆ? ನೋಡು, ನೀನು ಹೇಳ್ತಿಲ್ಲ, ಮತ್ತೆ ಶಾಂತಿ ನೋಡಿದ್ರೆ ಯಾವಾಗಲೂ ಡಲ್ಲಾಗೇ ಇರ್ತಾಳೆ. ಏನಾಯ್ತು ಅಂತ ಕೇಳಿದ್ರೆ ಆಯಾಸ, ಸುಸ್ತು ಅಂತ ಸುಮ್ಮನೆ ಸುಳ್ಳು ಹೇಳ್ತಾಳೆ. ನಂಗೆ ಈಗ ಎಲ್ಲ ಒಂದೊಂದಾಗೆ ಅರ್ಥ ಆಗ್ತಿದೆ. ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ಸಾಕು, ಈಗ ನನಗೆ ಎಲ್ಲ ಗೊತ್ತಾಗಬೇಕು. ಹೇಳು, ನನಗೆ ಗೊತ್ತಿಲ್ಲ ಇನ್ನೂ ಏನೇನು ನಡೀತಿದೆ, ದಯವಿಟ್ಟು ಹೇಳು. ಹೇಳೆ.